ನಿರ್ದೇಶಕರಾದ ಸಾಗರ್ ದಾಸ್ ಅವರು ನಮ್ಮ ಪಂಚಾಕ್ಷರಿ ಗವಾಯಿಗಳ ಒಂದು ಗರಡಿಯಲ್ಲಿ ನಾವೆಲ್ಲ ಆಶ್ರಮದ ಪರಂಪರೆಯವರು ಆ ಒಂದು ಮೂಲದಿಂದ ಬಂದಿರೋದರಿಂದ ಪಂಚಾಕ್ಷರಿ ಅಜ್ಜವರನ್ನು ಒಂದು ಸಲ ಸ್ಮರಣೆ ಮಾಡಿಕೊಂಡು ಪುಟ್ಟರಾಜ ಗವಾಯಿಗಳನ್ನ ಸ್ಮರಣೆ ಮಾಡಿಕೊಂಡು ಇದು ಎಲ್ಲರಿಗೂ ಶುಭವನ್ನು ಕೋರಿ ಈ ಸಾಂಗ್ ಲಾಂಚ್ ಆಗಲಿ. ಎಲ್ರಿಗೂ ನಮಸ್ಕಾರ. ಒಂದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ನಿರ್ಮಾಪಕರಿಗೊಂದು ಚಪ್ಪಾಳೆ ದಯಮಾಡಿ. ಯಾಕಂತಂದರೆ ನಮ್ಮ ಮೂಲವನ್ನು ಅವರು ಮರೀಲಿಲ್ಲ. ನಾವು ಬೆಳೆದಂತಹ ನಾವು ಒಂದು ಕನ್ನಡ ನಾಡಿನಲ್ಲಿ ಕಲಿತು ದೊಡ್ಡವರಾಗಿ ಆಮೇಲೆ ಬದುಕಿಗಾಗಿ ಎಲ್ಲೆಲ್ಲೇ ಹೋಗಿ ದೊಡ್ಡವರಾಗ್ತೀವಿ. ಆದರೂ ಅಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಂಡು ನಮ್ಮ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಚಲನಚಿತ್ರದ ಬಗ್ಗೆ ಏನಾದರೂ ಒಂದು ನಮ್ಮ ನಾಡಿಗೆ ನಾ ಎಲ್ಲಿಂದ ಬೆಳೆದು ಬಂದಿಲ್ಲ ಅಲ್ಲೊಂದು ಏನಾದರೂ ಕೊಡಬೇಕನ್ನುವಂಥ ಭಾವ ಬಂದಿದೆಯಲ್ಲ, ಅದು ನಿಜವಾಗಿಯೂ ಭಾಳ ಸ್ತುತ್ಯಾರ್ಹವಾದದ್ದು. ನಮ್ಮ ಬಸವರಾಜ್ ಅವರಿಗೆ ಹಾಗೂ ರವಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಹಾಡು ಉತ್ತರ ಕರ್ನಾಟಕ ಶೈಲಿಯ ಹಾಡು. ನಾನು ಉತ್ತರ ಕರ್ನಾಟಕದವನು, ನಮ್ಮ ಪ್ರೊಡ್ಯೂಸರು ಉತ್ತರ ಕರ್ನಾಟಕದವರು ಮತ್ತು ನಿರ್ದೇಶಕರು ಉತ್ತರ ಕರ್ನಾಟಕದವರು. ಭಾಳ ಖುಷಿ ಅನ್ನಿಸ್ತಾ ಇದೆ. ಆದರೂ ಈ ಸಂಗೀತ ಅನ್ನೋದು ಭಾಷೆಗೆ ಮೀರಿದ್ದು. ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತಂದರು, ಕನ್ನಡ ಹಾಡನ್ನು ಇಷ್ಟೊಂದು ಸುಂದರವಾಗಿ ಸಂಯೋಜನೆ ಮಾಡಿದ್ದಾರೆ. ಖುಷಿ ಅನ್ನಿಸ್ತಾ ಇದೆ. ಭಾಳ ದೊಡ್ಡವರಂತೆ ಕೆಲಸ ಮಾಡಿದ ಅನುಭವ ಇದೆ. ಭಾಳ ಸುಂದರವಾಗಿ ಸ್ವರ ಸಂಯೋಜನೆ ಮಾಡಿ ನನಗೆ ಅತಿ ಸಮಾಧಾನಲೇ ಹಾಡಿಸಿದ್ರು. ಖುಷಿ ಆಗ್ತಾಯಿದೆ ಭಾಳ. ಮತ್ತು ಅದ್ರ ವರ್ಕ್ನು ಭಾಳ ಚೆನ್ನಾಗಿ ಮಾಡ್ಯಾರ. ಮಾಸ್ಟ್ರಿಂಗು, ಮಿಕ್ಸಿಂಗು ಅದೆಲ್ಲ ಔಟ್ಪುಟ್ ನೋಡಿದ ಮೇಲೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಅದೊಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಸೊಗಡು. ನಾವು ಖಡಕ್ ರೊಟ್ಟಿ ಕೆಂಪು ಖಾರ ತಿಂದು ಬಂದು ಅದಕ್ಕೆ ಕೆಂಪಾನಗಲ್ಲದ ಒಳ್ಳೆಯ ಅದರ ಶಬ್ದನೂ ಭಾಳ ಚೆನ್ನಾಗಿ ಬಳಸಿದ್ರಿ. ಆ ಭಾಷೆಯ ಸೊಗಡೆ ಅಂಥದ್ದು. ಈ ಹಾಡು ನಿಮ್ಮೆಲ್ಲರಿಗೂ ಪ್ರೋತ್ಸಾಹದಿಂದ ಹಿಟ್ಟಾಗಲಿ ಮತ್ತು ಇನ್ನೂ ನಮ್ಮ ಭಾಷೆಯ ಸೊಗಡು ಹೆಚ್ಚು ಬೆಳೀಲಿ ಅಂಥೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಇನ್ನೊಂದು ವಿಷಯ ಅಂತಂದರೆ, ನಿನ್ನೆ ಒಂದು ಈ ಹಾಡನ್ನು ಕಳಿಸಿದ ಮೇಲೆ 3-4 ಜನ ದೊಡ್ಡ ದೊಡ್ಡ ಕಲಾವಿದರು ಇದನ್ನು ಕಳಿಸಿದೆ. ಶರಣ್ ಸರ್ ನನಗೆ ಫೋನ್ ಮಾಡಿ ಹೇಳಿದರು, ಎಂಥ ಚಂದ, ಎಷ್ಟು ಚಂದ ಹಾಡಾಗೈತಿ. ಅಂದರೆ ಅವರು ಬರಬೇಕಾಗಿತ್ತು ಇಲ್ಲಿ. ಅಂದರೆ ಅದೇ ಸ್ಟೈಲೇ ಅದೇ ಜಾನರ್ ಇರೋದ್ರಿಂದ ನೀವು ಬರ್ರಿ ನಿಮ್ಮ ಅಂದರೆ ನಾ ಚುಟ್ಟು ಹಾಡಿದ್ದು ಹಿಟ್ಟಾಗಿತ್ತಲ್ಲ, ಅದಕ್ಕೆ ಅವ್ರು ಬರ್ಬೋದು ಅಂತ ತಿಳ್ಕೊಂಡು ಕೇಳಿದ್ದೆ. ಆದರೆ ಅವರು ಶೂಟಿಂಗ್ದಲ್ಲಿ ಬ್ಯುಸಿ ಇದ್ದರು. ಆದರೆ ಹಾಡು ಮಾತ್ರ ಭಾಳ ಚೆನ್ನಾಗೈತಿ. ಮತ್ತು ಎಷ್ಟು ಚಂದ ಡ್ಯಾನ್ಸ್ ಮಾಡ್ಯಾರು, ಯಾರು ಹುಡುಗ ಅವನು ಅಂತ ನನಗೆ ಕೇಳ್ತಾಯಿದ್ರು. ಭಾಳ ಸಂತೋಷ ಆಯಿತು. ಮ್ಯೂಸಿಕ್ಕು ಅಷ್ಟು ಚೆನ್ನಾಗಾಗ್ಯದ. ಆಮೇಲೆ ವರ್ಕು ಭಾಳ, ಡ್ಯಾನ್ಸು ಭಾಳ ಅದ್ಭುತವಾಗಿ ಮಾಡ್ಯಾರು. ಡ್ಯಾನ್ಸ್ ಮಾಸ್ಟ್ರಿಗೂ ಹೇಳಿದರು. ಭಾಳ ಖುಷಿಪಟ್ಟು ಅದ್ರ ಬಗ್ಗೆ ಒಂದು 10 ನಿಮಿಷ ಮಾತಾಡಿದರು. 3-4 ಜನ ದೊಡ್ಡ ಕಲಾವಿದರು ಈ ಒಂದು ಹಾಡಿನ ಬಗ್ಗೆ ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಭಾಳ ಸಂತೋಷ ಆಗ್ತಾಯಿದೆ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಬಿಕಾಸ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಫ್ರಮ್ ದ ಮೂವಿ. ತುಂಬ ಪ್ಯಾಷನೇಟಾಗಿ, ತುಂಬ ಡೆಡಿಕೇಟೆಡಾಗಿ ಮಾಡಿದ್ದೀವಿ. ಪ್ರತಿಯೊಂದು ರಿಹರ್ಸಲ್ಸ್ ಆಗಿರ್ಬೋದು, ಸಾಂಗ್ ಶೂಟ್ ಎಲ್ಲನೂ ತುಂಬ ಎಂಜಾಯ್ ಮಾಡಿದ್ದೀವಿ. ಬಿಕಾಸ್ ಆ ಸಾಂಗ್ ವೈಬ್ರೇಷನ್ನೇ ಆ ಥರ ಇದೆ. ಆ್ಯಂಡ್ ಈ ಒಂದು ಸಾಂಗ್ ನನಗೆ ಸಿಕ್ಕಿರೋದಕ್ಕೆ ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ಅದಕ್ಕೆ ನಾನು ಸಾಗರ್ ಸರ್ ಆಗಿರ್ಬೋದು, ರವಿ ಸರ್ ಮತ್ತು ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ಬರೀ ಪ್ರತಿಭೆ ಇದ್ದರೆ ಸಾಲದು, ಎಲ್ರಿಗೂ ಆ ಒಂದು ಆಪರ್ಚುನಿಟಿ ಸಿಗಬೇಕು. ಆ ಆಪರ್ಚುನಿಟಿ ನನಗೆ ಸಿಕ್ಕಿದೆ. ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಆ್ಯಂಡ್ ನಮ್ಮ ವಸಂತ್ ಸರ್ ಆಗಿರ್ಬೋದು, ಆಮೇಲೆ ಸೂರ್ಯ ಅವರಾಗಿರ್ಬೋದು, ಪ್ರತಿಯೊಬ್ಬರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಟೀಮ್ ಅವರು, ಶಸ್ತಾ ಅವರಾಗಿರ್ಬೋದು, ಎಲ್ಲರೂ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್. ಆ್ಯಂಡ್ ನಾನು ನಂಬಿದ್ದೀನಿ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ, ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್ ಔಟ್ಕಮ್ ಆ್ಯಂಡ್ ಬೆಸ್ಟ್ ರಿಸಲ್ಟ್. ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಪಾತ್ರ ಇದರಲ್ಲಿ ವೇರಿಯೇಷನ್ಸ್ ಇದೆ. ಸ್ಕೂಲ್ ಗೋಯಿಂಗ್ ಕ್ಯಾರೆಕ್ಟರ್ ಇದೆ, ಆಮೇಲೆ ಕಾಲೇಜ್ ಸೀನ್ಸು ಬರುತ್ತೆ. ಆಮೇಲೆ ಅಂದರೆ ಅವಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಲವ್ ಮಾಡಬೇಕಾ ಬೇಡವಾ ಅನ್ನೋ ಥರ. ಇಷ್ಟು ಹೇಳ್ಬೋದು ಅಷ್ಟೇ. ನಾನು ಒಂದು ಹುಡುಗಿ ಒಂದೊಂದು ಏಜಲ್ಲಿ ಯಾವ ಥರ ಹ್ಯಾಂಡಲ್ ಮಾಡ್ತಾಳೆ ರಿಲೇಷನ್ಶಿಪ್ನ ಅನ್ನೋದ್ರ ಮೇಲೆ ನಿಂತಿದೆ ನನ್ನ ಕ್ಯಾರೆಕ್ಟರು. ಇದು ನನ್ನ ಫಸ್ಟ್ ಮೂವಿ. ಇದಕ್ಕೆ ಮುಂಚೆ ಯಾವುದೂ ಮಾಡಿಲ್ಲ, ಫಸ್ಟ್ ಮೂವಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಇವತ್ತು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಆಮೇಲೆ ಇವತ್ತು ನಮ್ಮ ಸೂರ್ಯ ಮೂವಿದ ಪವರ್ ಆಫ್ ಲವ್ದು ಸಾಂಗ್ ರಿಲೀಸ್ ಆಗಿದೆ. ಎಲ್ಲರೂ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹೊಸೊಬ್ಬರಿಗೆ. ಇಷ್ಟೇ. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಂದರೆ, ನಾನು ಇದರಲ್ಲಿ ಮಿಡಲ್ ಕ್ಲಾಸ್ ಹುಡುಗ.
ಸೊ ಅವ್ರು ಹೇಳಿದ್ರಲ್ಲ ಲವ್ ಅಂತ ಕನ್ಫ್ಯೂಷನ್ ಅಂತ, ಅದ್ರಲ್ಲಿ ನಾನು ಬರ್ತೀನಿ. ಟಾರ್ಚರ್ ಕೊಟ್ಟು, ಸೊ ಹಾಗೆ ಒಂದು ಲವ್ಗೋಸ್ಕರ ಫೈಟ್ ಮಾಡುವಂಥ ಹುಡುಗ ನಾನು ಇದರಲ್ಲಿ. ಸೊ ಹೀಗೆ ನನ್ನ ಪಾತ್ರ ಇದು. ಸಾಂಗು ಉತ್ತರ ಕರ್ನಾಟಕ ಸ್ಟೈಲಲ್ಲಿದೆ. ಇಬ್ಬರು ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ಆಲ್ರೆಡಿ ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ. ರೆಸ್ಪಾನ್ಸ್ ಎಲ್ಲ ಹೆಂಗೆ ಬಂತು? ಈಗ ನೋಡಬೇಕು, ಇನ್ನೂ ಇಲ್ಲೇ ಇದ್ದೀವಿ ನಾವು. ಇನ್ನು ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಸಿನಿಮಾಗೆ ಪ್ರಿಪ್ರೇಷನ್ ಇದು ಆ್ಯಕ್ಟಿಂಗ್ ಕ್ಲಾಸ್ ಆಗಿದೆ ಸರ್, ಆಮೇಲೆ ಡ್ಯಾನ್ಸು, ಫೈಟು. ಸೊ ಬೇಸಿಕ್ಕಿಂದ ನಮ್ಮ ವಸಂತ್ ಮಾಸ್ಟರ್ ಸರು ಜೀರೋಯಿಂದ ನನಗೆ ಸಪೋರ್ಟ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅವರು ಹೇಳಿದ್ದಕ್ಕೆ ನಾನು ಇವತ್ತು ಡ್ಯಾನ್ಸ್ ಮಾಡಿದ್ದೀನಿ ಸರ್. ಆಮೇಲೆ ಹಾಗೆ ಫೈಟ್ ಮಾಸ್ಟರ್ದು ಸರ್ ಹಂಗೆ. ಸೊ ಫೈಟ್ ಮಾಸ್ಟರು ಇದು ಕ್ಲಾಸ್ಗೆ ಹೋಗಿ, ಸೊ ಅವ್ರ ಹತ್ರ ಕಲಿತು, ಸೊ ಇವತ್ತು ಫೈಟ್ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ. ನಮ್ಮ ಸ್ಟೋರಿ ಮಾಡಬೇಕಾದ್ರೆ ಈ ಥರ ಒಂದು ಸೀಕ್ವೆನ್ಸ್ ಇತ್ತು. ಲವ್ ಟೇಕಪ್ ಆಗೋ ಸೀಕ್ವೆನ್ಸ್ ಇರುವಾಗ ಈ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಹಾಕಿದ್ರೆ ಹೇಗಿರುತ್ತೆ ಅಂತ ಒಂದು ಯೋಚನೆ ಬಂತು. ಆ ಉತ್ತರ ಕರ್ನಾಟಕ ಶೈಲಿ ಸಾಂಗ್ ಬರಿಬೇಕು ಅಂದಾಗ ನಾವು ಬೇರೆ ಬೇರೆಯವ್ರನ್ನೆಲ್ಲರನ್ನೂ ಹುಡುಕಾಡಿದ್ವಿ. ಓಕೆ, ಶಿವ್ ಬೆರಿಗೆ ಅವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರನ್ನೆಲ್ಲ ಹುಡುಕಾಡಿ ಕೇಳಿದಾಗ ಫೈನಲಾಗಿ ಓಕೆ ಬರೆದು ಕೊಡ್ತೀವಿ ಅಂದರೆ ಆ ಲಾಸ್ಟ್ ಮೂಮೆಂಟಲ್ಲಿ ಮಿಸ್ ಆಯಿತು. ಮಿಸ್ ಆದಾಗ ಏನಾಯ್ತು ಅಂದರೆ, ಇನ್ನು ನಾಳೆ ಸಾಂಗ್ ರೆಕಾರ್ಡಿಂಗ್ ಮಾಡಬೇಕು, ರೆಕಾರ್ಡಿಂಗಿಗೆಲ್ಲ ಓಕೆ ಆಗಿದೆ. ಇದು ಆ್ಯಕ್ಚುಲಿ 1 ಡೇಯಲ್ಲಿ ಬರೆದಿರೋ ಸಾಂಗ್ ಇದು. 1 ಡೇಯಲ್ಲಿ ಒಂದು ರಾತ್ರಿ ಒಂದಷ್ಟು ಪ್ಯಾಕ್ಗಳು ಖಾಲಿಯಾಗಿ ಸಾಂಗ್ ಉಟ್ಕೊಂಡಿದ್ದು. ನಿದ್ದೆನೇ ಇಲ್ದೇನೆ. ಹಾಗೆ ಅನಿವಾರ್ಯ ಅಂತ ಬಂದಾಗ ಡೈರೆಕ್ಟ್ರಿಗೆ ಇಡೀ ಸಿನಿಮಾ ಟೆಕ್ನಿಷಿಯನ್ಗಳು ಮಾಡೋ ಲಿರಿಕ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಅನಿವಾರ್ಯ ಅಂತ ಬಂತು, ಅದು ಬರಿಬೇಕಾಯ್ತು, ಬರೆದಿದ್ದು ಹಾಗೆ. ಆಮೇಲೆ ಇದಕ್ಕೆ ಮ್ಯೂಸಿಕ್ ಎಲ್ಲ ಮಾಡಿ ಸಿಂಗರ್ ಯಾರು ಅಂತ ಬಂತು. ಆವಾಗ ನಮ್ಗೆ ನೆನಪಾಗಿದ್ದೆ ಚುಟು ಚುಟು ರವೀಂದ್ರ ಸ್ವರ್ಗಾಮಿ ಸರು. ಅವ್ರ ಕೈಯಿಂದ ಆಡಿಸೋದಂತ ಫಿಕ್ಸ್ ಆಯಿತು. ಫೀಮೇಲ್ ಸಿಂಗರ್ ಲಿಸ್ಟಲ್ಲಿ ಭಯಂಕರವಾಗಿರೋರಿದ್ರು. ಮಂಗ್ಲಿ ಅವ್ರು ಬೇಕು, ಮಂಗ್ಲಿ ಅವ್ರ ಕಡೆಯಿಂದ ಹಾಡಿಸ್ಬೇಕು ಅಂತ ಇತ್ತು. ಸರಿ, ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡಿದೆ, ಓಕೆ ಹಾಡ್ಸೋಣ ಅಂತ ಇತ್ತು. ನಾವು ಇಲ್ಲಿಂದ ಹೈದ್ರಾಬಾದ್ ಹೋಗಿ, ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಲ್ಲ, ನಮ್ಮ ಕನ್ನಡ ಸಾಂಗ್ ಹಾಡ್ತಾ ಇದ್ದ ಒಬ್ಬ ಸಿಂಗರು ಕನ್ನಡದ ಬಗ್ಗೆನೇ ಏನೋ ಮಾತಾಡಿದ್ರು, ಆ ಥರ ಬಂತು. ಆವಾಗ ಈಗ ಬಂದಿದ್ದದು. ಬಟ್ ನಮ್ಗೆ ಆವಾಗ ಏನು ಯೋಚನೆ ಬಂದಿದ್ದಂದರೆ, ಸರಿ ಇಷ್ಟೆಲ್ಲ ಆಯಿತು, ಅವ್ರಿಗೆ ಅಲ್ಲಿಗೆ ಹೋಗಿ ಆಡ್ಸ್ಕೊಂಡು ಬರೋದು ಒಂದು ಎಕನಾಮಿಕಲಿನೂ ಇರುತ್ತೆ, ಇನ್ನೊಂದು ಅಷ್ಟು ದೂರ ಹೋಗಬೇಕು. ಆಗ ಒಂದು ಹೊಸ ವಾಯ್ಸ್ನ ಹುಡುಕಾಡೋದು ಹೇಗೆ ಅಂತಂದಾಗ ನಮಗೆ ಸ್ಫೂರ್ತಿ ಅವ್ರು ಸಿಕ್ಕರು. ಆ್ಯಕ್ಚುಲಿ ಏನಂದರೆ, ಆ ಹುಡುಗಿನ ಫಸ್ಟ್ ಬಂದ ತಕ್ಷಣ, ನೋಡಿದ ತಕ್ಷಣ ಈ ಹುಡುಗಿ ನಂಗೆ ಸ್ಟ್ರಾಂಗಾಗಿ ವಹಿಸ್ಬೇಕು, ಈ ರೇಂಜಿಗೆ ಹಾಡ್ತಾರ ಅಂತ. ಆ ಹುಡುಗಿನ ನೋಡಿದ್ರೆ ಇನ್ನು ಎಷ್ಟಿದ್ದಾರೆ ಹಾಡ್ತಾರ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿದೆ ನಾನು. ಇಲ್ಲ ಹಾಡ್ತಾರೆ ಅವ್ರ ಹುಡುಗಿ ಅಂತ. ರೆಕಾರ್ಡಿಂಗ್ ಬಂದಾದ್ಮೇಲೆ ಹಾಡಿದ ಮೇಲೆ ಗೊತ್ತಾಯಿತು, ಸರ್ ಒಂದು ಮಾತು ಹೇಳ್ತೀನಿ, ಈ ಸಾಂಗ್ ರೀಚ್ ಆಗುತ್ತೆ, ಮಂಗ್ಲಿನ ಮೀರ್ಸೋ ಥರ ಬೆಳೀತಾರೆ ಅಂತ ಒಂದು ಭರವಸೆ ಹೇಳ್ಬೋದು. ಭರವಸೆಯಾಗಿ ಅಷ್ಟು ಚೆನ್ನಾಗಿ ಹಾಡಿದೆ. ಅಂದರೆ ನಾವು ಇವಾಗ ತಮಿಳಲ್ಲಿ ಅವರು ಇದು ದಿ ದಳಪತಿ ಸಾಂಗ್ ಆಡಿರೋದು ಯಾರವರು? ಅನುಷಾ ರವಿಶಂಕರ್. ಅವ್ರ ಥರ ವಾಯ್ಸ್ ಬೇಕಂತ ಹೇಳ್ಬಿಟ್ಟು ನಾನು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೇಳಿದ್ದೆ. ಸರ್ ಬೇಕಾದ್ರೆ ನೋಡಿ ಅವ್ರ ಥರದ್ದು ಒಂದು ವಾಯ್ಸ್ ಕೊಡ್ತೀನಿ ಅಂತ. 4 ಥರದ ವಾಯ್ಸ್ ಕೊಡೋ ಕೆಪಾಸಿಟಿ ಇದೆ ಆ ಹುಡುಗಿಗೆ. ಚೆನ್ನಾಗಿ ಆಡ್ತಾರೆ, ಇನ್ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಗೆಲ್ತಾರೆ. ಓಕೆ, ಅದಾಯಿತು. ಇದು ಸಾಂಗ್ ರೆಡಿ ಆಯಿತು. ರೆಡಿ ಆದಮೇಲೆ ನಾವು ಕೋರಿಯೋಗ್ರಾಫರ್ ಯಾರು ಅನ್ನೋದು ಒಂದು 10 ಇಯರ್ಸ್ ಬ್ಯಾಕೆ ಫಿಕ್ಸ್ ಆಗಿತ್ತು. ಆಗಲೇ ಅವ್ರು ಮಾಸ್ಟರ್ ಹೇಳಿದ್ರಲ್ಲ, ನಾನೊಂದು 6 ಇಯರ್ ಗ್ಯಾಪಲ್ಲಿದ್ದೆ ಅಂತ. ಗ್ಯಾಪಲ್ಲಿದ್ದರು ಅಂದರೆ ಅವ್ರಿಗೆ ಹುಷಾರಿರಲಿಲ್ಲ, ಆಪ್ರೇಷನ್ ಆಗಿ ಹಾಸ್ಪಿಟಲಾಗಿ ಅಡ್ಮಿಟ್ ಆಗಿ. ಅವ್ರು ಮಾತಾಡ್ಬೇಕಾದ್ರೆ ನಂಗೆ ಅಲ್ಲಿ ಕಣ್ಣಲ್ಲಿ ನೀರು ಬಂತು. ಏನಂದರೆ, ನಾನು ಅವರನ್ನು ಕಳ್ಕೊಂಡೆ, ಅಂದರೆ ಬೆಡ್ಡಲ್ಲಿ ಅವ್ರು ಇಲ್ಲ ಅನ್ನೋ ಸಿಚುವೇಶನಲ್ಲಿ ಹೋಗಿ ನೋಡಿದ್ದು ವಸಂತ್ ಮಾಸ್ಟರ್ನ. ಬನ್ನಿ ಮಾಸ್ಟರ್, 1 ಸೆಕೆಂಡ್ ಬನ್ನಿ ಪ್ಲೀಸ್ ಬನ್ನಿ. ನಂದು ಅವ್ರದ್ದು ಒಂದು 15 ವರ್ಷದ ಹಿಂದಿಂದ ಫ್ರೆಂಡ್ಶಿಪ್ಪು. ಯಾಕೆ ನನಗೆ ಅಷ್ಟು ಎಮೋಷನ್ ಅವ್ರು ಬರೋಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, 6 ಇಯರ್ ಅವ್ರು ಗ್ಯಾಪ್ ತೊಗೊಂಡಿದ್ರು, ಬೇರೆ ಯಾವ ಮೂವಿನೂ ಮಾಡಿರಲಿಲ್ಲ. ಆಮೇಲೆ ಅವ್ರನ್ನ ನಾನು ಕಳ್ಕೊಂಡೆ ಅಂತ ಹೇಳಿಬಿಟ್ಟು ನಂಗೆ ನ್ಯೂಸು ಬಂತು, ಅವರು ಇಲ್ಲ ನೋ ಮೋರ್ ಅಂತಲೂ ಬಂತು ಹಾಸ್ಪಿಟ್ಲಲ್ಲಿ ಇರೋವಾಗ. ಆವಾಗ ನಮಗೆ ಆಗಿರೋ ದುಃಖ ತುಂಬ, ಅಂದರೆ ಆ ದುಃಖ ತಡ್ಕೊಳಕ್ಕಾಗದೇ ಇರೋ ದುಃಖ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಮಾಸ್ಟರ್ ನೀವು ಕಾರ್ಡು ರಿಟರ್ನ್ ತೊಗೊಳ್ಳಿ, ನಂದು ಎಲ್ಲ ಸಾಂಗ್ ನೀವೇ ಮಾಡಬೇಕು, ನಂಗೆ ನೀವೇ ಬೇಕು ಅಂತ ಹೇಳ್ಬಿಟ್ಟು 10 ವರ್ಷದ ಹಿಂದೆನೇ ಡಿಸೈಡ್ ಆಗಿರೋದು ಇವರೇ ಕೊರಿಯೋಗ್ರಾಫರ್ ಅಂತ.
ಹಾಗಾಗಿ ಥ್ಯಾಂಕ್ ಯು ಮಾಸ್ಟರ್. ನಾನು ಅಷ್ಟು ನಂಬಿಕೆ ಇಟ್ಟು ನಿಮ್ಮ ಕಡೆ ಸಾಂಗ್ ಮಾಡಿಸಿರೋದಕ್ಕೆ, ಆ ನಂಬಿಕೆಗೆ 1000 ಪಟ್ಟು ಬೆಟರ್ಮೆಂಟ್ ನನಗೆ ಕೊಟ್ಟಿದ್ದೀರ ಸಾಂಗ್. ಇನ್ನು ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರಿಗೆ ಬೆಂಗಳೂರಿಗೆ ಬಂದಾಗ ನಾನು ಆ್ಯಕ್ಚುಲಿ ನನಗೆ ಒಂದು 6 ಇಯರ್ ಬ್ಯಾಕ್ ಸಿಕ್ಕಿದ್ರು. ಒಂದು ಮೂವಿ ಮಾಡಬೇಕು ಈ ಥರ ಇದೆ ಅಂತ ಹೇಳಿದಾಗ ಅವರು ಯುವನ್ ಶಂಕರ್ ಸರ್ ಹತ್ರ ವರ್ಕ್ ಮಾಡ್ತಾಯಿದ್ರು. ನಾನು ಚೆನ್ನೈಗೆ ಯಾವುದೋ ಕೆಲಸದ ಮೇಲೆ ಹೋದಾಗ, ಅವ್ರು ಕನ್ನಡ ಬರಲ್ಲ, ನಮಗೂ ತಮಿಳು ಬರಲ್ಲ, ಬಟ್ ಮ್ಯೂಸಿಕ್ ಚೆನ್ನಾಗಿದೆ, ಇವ್ರನ್ನ ಹೇಗೆ ಕ್ಯಾಚ್ ಮಾಡೋದು ಅಂತ. ಸರಿ ಆಯಿತು, ಮೆಸೇಜಲ್ಲೇ ಕ್ಯಾಚ್ ಮಾಡ್ತಾಯಿದ್ವಿ. ಬೆಂಗಳೂರಿಗೆ ಬನ್ನಿ, ಲಾಸ್ಟ್ ನಾವು ಇಲ್ಲಿ ನಮ್ಮ ಮೂವಿಗೆ ಮ್ಯೂಸಿಕ್ ಮಾಡೋಕ್ಕೆ ಬೆಂಗಳೂರಿಗೆ ಬಂದಾಗ ಅವ್ರು ಕನ್ನಡ ಬರಲ್ಲ, ನನಗೆ ತಮಿಳು ಬರಲ್ಲ. ಅದೇನಾಯ್ತಂದರೆ 1 ಮಂತಲ್ಲಿ ಅವ್ರು ಕನ್ನಡ ಕಲ್ತ್ಕೊಂಡ್ರು, 1.5 ಮಂತಲ್ಲಿ ನಾನು ತಮಿಳು ಕಲ್ತ್ಕೊಂಡು ಒಟ್ಟು 2 ಮ್ಯಾಚ್ ಆಯಿತು. ಚೆನ್ನಾಗಿ ಮಾಡಿದ್ರು. ಈ ಸಾಂಗು ಉತ್ತರ ಕರ್ನಾಟಕ ವಿಶೇಷ ಏನಂದರೆ, ಉತ್ತರ ಕರ್ನಾಟಕ ಶೈಲಿ ಲಿರಿಕ್ಸ್ಗೆ ನನಗೆ ಮಾಮೂಲಾಗಿ ಉತ್ತರ ಕರ್ನಾಟಕ ಸಾಂಗ್ಗಳು ಬರ್ತಾ ಇರ್ತವೆ. ನನಗೆ ಈ ಥರದ ಮ್ಯೂಸಿಕ್ ಬೇಡ, ಅರೇಬಿಕ್ ಕುತ್ತು ಆ ಥರ ಬೇರೆ ಒಂದು ಸ್ಟೈಲಲ್ಲಿ, ತಮಿಳ್ ಸ್ಟೈಲಲ್ಲಿ ಏನಾದರೂ ಮ್ಯೂಸಿಕ್ ಮಾಡಿ ನಿಮ್ಗೆ ಕೊಡೋಕ್ಕಾಗುತ್ತಾ ಅಂತ ಕೇಳಿದಾಗ ಇಲ್ಲ ಬ್ರೋ ಮಾಡೋಣ, ಈ ಥರ ತಮಿಳ್ ಸ್ಟೈಲಲ್ಲಿ ಅರೇಬಿಕ್ ಕುತ್ತು ಸ್ಟೈಲಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಇದ್ರ ಮೇಲೆ, ಅಂದರೆ ಎಲ್ಲವೂ ಇವಾಗ ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ದು ಜಾನಪದ ಅಂದಾಗ ಅಲ್ಲಿಯ ಮ್ಯೂಸಿಕ್ ಶೈಲಿ ಇರುತ್ತೆ, ನಾರ್ತ್ ಕರ್ನಾಟಕ ಶೈಲಿದು. ಬಟ್ ಇದು ಒಂಥರ ಅರೇಬಿಕ್ ಕುತ್ತು ತಮಿಳ್ ಸ್ಟೈಲಲ್ಲಿ ಈ ಸಾಂಗ್ ಕ್ರಿಯೇಟ್ ಆಗೋಕ್ಕೆ ಒಂದು ಇದಾಯಿತು. ಅವರ ಕಾಂಬಿನೇಷನ್ನು ಇನ್ಸ್ಪೈರ್ ಆಯಿತು, ಇದಾಯಿತು. ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು, ನಮ್ಮ ಮೂವಿಲಿ ಎಲ್ಲರೂ ಸಾಂಗಲ್ಲಿ ಫೈಟ್ ಮಾಸ್ಟರ್ ನೇಮ್ ಯಾಕೆ ಬಂತು ಅಂತ ಬಿಗಿನಿಂಗ್ ಯಾರೋ ಅಂದ್ಕೊಂಡಿರ್ಬೋದು. ಇದೊಂದು ಕನ್ನಡದಲ್ಲಿ ಫಸ್ಟ್ ಟೈಮ್ ಒಂದು ಟ್ರೈ ಮಾಡೋಣ. ಯಾಕೆಂದರೆ ನನ್ನ ಸಾಂಗ್ ಬಂದುಬಿಟ್ಟು ಪಕ್ಕ ಏನಂದರೆ ಲವ್ ಸಬ್ಜೆಕ್ಟ್ ಇರೋ ಥರ ಸಾಂಗ್ ಇದೆ. ಈ ಸಾಂಗ್ ನಂಗೆ ರೀಚ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಅದ್ರ ಜೊತೆಗೆ ನಂದು ಮಾಸ್ ಸಿನಿಮಾ ಅನ್ನೋದನ್ನು ಹೇಗೆ ತಲುಪಿಸೋದು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡಿದಾಗ, ಓಕೆ ಏನು ಮಾಡೋದು ಅಂದಾಗ ಇದೊಂಥರ ಎಂಡಲ್ಲಿ ಒಂದು ಫೈಟ್ ಸೀಕ್ವೆನ್ಸನ್ನು ಒಂದು 10 ಸೆಕೆಂಡ್ 20 ಸೆಕೆಂಡ್ ಇಟ್ಟರೆ ಒಂಥರ ವಿಶೇಷವಾಗಿರುತ್ತೆ, ಹೊಸದಿರುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಎರಡನ್ನೂ ಒಟ್ಟಿಗೆ ಸಾಂಗ್ ಜೊತೆಗೆ ನಮ್ಮ ಪಕ್ಕ ಮಾಸ್ ಲವ್ ಸ್ಟೋರಿ ಅನ್ನೋದನ್ನು ತಲುಪಿಸೋಗೋಸ್ಕರ ಈ ಥರ ಒಂದು ಕಂಟೆಂಟ್ನ ಎಂಡಲ್ಲಿ ಇಟ್ಟಿರೋದು. ಹಾಗೆ ಫೈಟ್ ಮಾಸ್ಟರ್ದಾಯಿತು. ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ, ಕ್ಯಾಮ್ರಾಮನ್ನು ಮನುರಾಜ್ ಅಂತ, ಅವ್ರು ಬಂದಿಲ್ಲ, ಸ್ವಲ್ಪ ಹೊರಗಡೆ ಇರೋದ್ರಿಂದ ಮನುರಾಜ್ DB ಹಳ್ಳಿ ಅಂತ. ಮೇಡಮ್ ಹೇಳಿದ್ರು ಆಗಲೇ KGF ಸಲಾರ್ಗೆ ವರ್ಕ್ ಮಾಡಿದಾರಂತ. KGF ಸಲಾರ್ಗೆ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಭುವನ್ ಗೌಡ ಸರ್ ಹತ್ರ ಅಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ರು. ಆವಾಗ ನಾನು ಅವ್ರನ್ನ ನೋಡಿ ಇದು ನಮ್ಮ ಸಿನಿಮಾಗೆ ವರ್ಕ್ ಮಾಡಿ ಅಂತ ಹೇಳ್ಬಿಟ್ಟು ಕರೆದು ವರ್ಕ್ ಮಾಡಿಸ್ಕೊಂಡಿರೋದು. ಅಂದರೆ ಅಷ್ಟು ಚೆನ್ನಾಗಿದೆ ಫೈಟ್ ಸೀಕ್ವೆನ್ಸು. ಹಾಗೇ ಅಂದರೆ ಫೈಟ್ ಸೀಕ್ವೆನ್ಸ್ ಇದೆ ಅಷ್ಟೇ ಸಾಕು ಅದ್ರ ಬಗ್ಗೆ. ಬಟ್ ಸಾಂಗ್ನ ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಇನ್ನೂ 5 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. 5 ಸಾಂಗನ್ನು ಅಷ್ಟು ಅದ್ಭುತವಾಗಿ ತೆಗೆದಿದ್ದೀವಿ. ಆಮೇಲೆ ಒಂದು ಸಾಂಗು ಇದು ರಾಮ್ ಸೇತು, ನಮ್ಮ ಇದು ಧನುಷ್ಕೋಡಿಯಲ್ಲಿ ಶೂಟ್ ಮಾಡಿದ್ದೀವಿ. ಆ ಸಾಂಗ್ ಬಂದಾಗ ನಿಮಗೆ ಅಪ್ಪು ಸರ್ದು ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಇದೆಯಲ್ಲ, ಆ ರೇಂಜಿನ ಹಿಟ್ ಆಗೋ ಥರದ ಸಾಂಗ್ ಅದು. ಬಾರೆ ಅಂತಲೇ ಶುರುವಾಗುತ್ತೆ. ಅಷ್ಟು ಅದ್ಭುತವಾಗಿ ಬಂದಿದೆ ಆ ಹಾಡು. ಅದು ಕೂಡ ಹತ್ತಿರದಲ್ಲೇ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಂದು 15 ಡೇಸ್ ಆಫ್ಟರ್ ಇನ್ನೊಂದು ಸಾಂಗು, ಅದ್ರ 10 ಡೇಸ್ಗೆ ಒಂದು ಇದು ಟ್ರೈಲರು. ಇನ್ನೊಂದು ಶ್ರುತಿ ಮೇಡಮು, ರವಿಶಂಕರ್ ಸರು, ಪ್ರಮೋದ್ ಶೆಟ್ರು ಇವರೆಲ್ಲ ಮಾಡಿದ್ದಾರೆ. ಈ ಸಾಂಗ್ ಯಾಕೆ ಅವ್ರು ಬಂದಿಲ್ಲ ಅಂತಂದರೆ, ವಿಶೇಷವಾಗಿ ನನಗೆ ಟ್ರೈಲರ್ ಕರೆಸ್ಕೊಂಡು ಅವ್ರಿಗೆ ಆದಂಥ ಒಂದು ವಿಶೇಷವಾದ ಲುಕ್ ಕೊಟ್ಟಿದ್ದೀನಿ. ಎಲ್ಲರೂ ಏನಂದರೆ ಎಲ್ಲ ಸಿನಿಮಾದಲ್ಲಿ ರವಿಶಂಕರ್ ಸರು, ಶ್ರುತಿ ಮೇಡಮು, ಪ್ರಮೋದ್ ಶೆಟ್ರು ಮಾಡಿದ್ದಾರೆ. ಒಂದು ಮಾತು ಹೇಳ್ತೀನಿ, ರವಿಶಂಕರ್ ಸರ್ ಇಲ್ಲಿವರೆಗೂ ಯಾವುದೇ ಆ ಥರದ್ದು ಗೆಟಪ್ ಮಾಡಿಲ್ಲ. ಆ ಥರದ್ದೊಂದು ಬೇರೆ ಥರ ಇದೆ ಇನ್ನೂ ಚೆನ್ನಾಗಿ, ಈ ಥರದ ಗೆಟಪಲ್ಲಿಲ್ಲ. ಪ್ರಮೋದ್ ಶೆಟ್ರು ಅಷ್ಟೇ, ಅವರು ಕೂಡ ಎಲ್ಲ ಥರದ್ದು ಪೊಲೀಸು ಇನ್ನೊಂದು ಎಲ್ಲವೂ ಮಾಡಿದ್ದಾರೆ. ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಶೈಲಿದು ವಿಶೇಷವಾದ ಗೆಟಪಲ್ಲಿ ಮಾಡಿದ್ದಾರೆ. ಅಂದರೆ ನಮ್ಮ ಸಿನಿಮಾದಲ್ಲಿ ಎಲ್ಲ ಕ್ಯಾರೆಕ್ಟರ್ಗೂ ಒಂದೊಂದು ಗೆಟಪ್ಪು, ಆ ಕ್ಯಾರೆಕ್ಟರ್ ಯಾಕೆ ಬರುತ್ತೆ, ಯಾಕೆ ಹೋಗುತ್ತೆ, ಅದಕ್ಕೊಂದು ಎಂಡು ನೀಟಾಗಿರೋ ಒಂದು ಕಥೆನ ಮಾಡಿದ್ದೀವಿ. ಆಮೇಲೆ ಆಗಲೇ ಅವರು ಹೀರೋಯಿನ್ ಬಗ್ಗೆ ಕೇಳಿದ್ರೆ ಅವ್ರ ಸ್ಟೋರಿ ಹೇಗಿದೆ ಅಂತ ನಾನು ಹೇಳ್ತೀನಿ. ಹೀರೋ ಬಂದುಬಿಟ್ಟು ಒಬ್ಬ ಪಕ್ಕ ಮಿಡ್ಲ್ ಕ್ಲಾಸ್, ಅಂದರೆ ಅನಾಥ ಹುಡುಗ, ಅವನು ಸ್ಲಮ್ಮಲ್ಲಿ ವಾಸ ಮಾಡ್ತಿರ್ತಾನೆ. ಆ ಕ್ಯಾರೆಕ್ಟರೈಸೇಷನ್ ಏನಂದರೆ, ಸ್ಲಮ್ಮಲ್ಲಿ ಇದ್ಕೊಂಡ್ಬಿಟ್ಟು ಚೆನ್ನಾಗಿ ಓದಿ, ಅಂದರೆ ನಾವು ಹೇಳ್ತೀವಿ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಎಲ್ಲರೂ ಹೇಳ್ತಾರೆ.
ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಸರ್ ಬರೀ ಹೇಳಿದ್ರೆ ಸಾಲಲ್ಲ, ಅದು ಎಜುಕೇಷನ್ ಅನ್ನೋ ಒಂದು ಬಾಣ ಅಂತ ಹೇಳ್ತೀವಲ್ಲ, ಅದರಿಂದ ಮಾತ್ರ ಚೇಂಜ್ ಆಗೋಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ಸಿನಿಮಾದಲ್ಲಿ ಹೇಳಿದ್ದೀವಿ. ಅಂದರೆ ಆ ಥರ ಒಂದು IAS IPS ಆಗಬೇಕು ಅಂತ ಕನಸು ಕಟ್ಕೊಂಡು ಸ್ಲಮ್ಮಲ್ಲಿ ದುಡ್ಕೊಂಡು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಓದಕ್ಕೋಸ್ಕರನೇ ಚೆನ್ನಾಗಿ ಓದಿ ಒಂದೇನೋ ಆಗಬೇಕು ಅನ್ನೋಂಥ ಬದುಕ್ತಾ ಇರೋ ಕ್ಯಾರೆಕ್ಟ್ರು ನಮ್ಮ ಹೀರೋ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟ್ರಿಗೆ ಏನಾಗುತ್ತಂದರೆ ಬೈ ಮಿಸ್ಟೇಕ್ ಆಗಿ ಯಂಗ್ ಏಜ್ ಹೇಗಂದರೆ ಸ್ಕೂಲು, ನೀವು ನೋಡಿದ್ರಿ ಸ್ಕೂಲು ಟೈಮಲ್ಲಿ ಆ ಏಜು ಚಲ್ಚಲ್ಲಾಗಿ ಆಡೋ ಏಜು, ಆ ಹುಡುಗಿಗೇನೋ ಇಷ್ಟ ಆಗುತ್ತೆ, ಆ ಹುಡುಗಿ ನೋಡಿದ್ರೆ ಏನೋ ಅವ್ರ ಮನೇಲಿ ಇಷ್ಟ ಇರಲ್ಲ, ಲವ್ ಆಗುತ್ತೆ. ಆ ಲವ್ ಆಗಿ ಒಂದು 10 ಅಂದರೆ ಇವಾಗ ಏನೋ ವಿಶೇಷವಾಗಿ ಹೇಳ್ತಾರೆ, ಆ ಶಬ್ದದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಜಂಜಿ ಕಿಡ್ಸೋ ಏನೋ ಜಂಜಿ ಲವ್ಸ್ ಏನೋ ಹೇಳ್ತಾರಲ್ಲ, ಜಂಜಿ ಲವ್ಸು, ಆ ಥರ ಆ ಏಜು ಅದು ಒಂದು ಸೆಕೆಂಡ್ಗೆ ನಂಗೆ ಇದು ಬೇಕು, ಅವ್ನು ಬೇಕು, ಇಷ್ಟ, ಆ ಥರ. ಹಾಗೆ ಆ ಸ್ಕೂಲ್ ಲವ್ ಸ್ಟೋರಿನೂ ಇದೆ, ಕಾಲೇಜ್ ಲವ್ ಸ್ಟೋರಿನೂ ಇದೆ, ಜೊತೆಗೆ 30 years ಬ್ಯಾಕ್ದ ಅಂಡರ್ ವರ್ಲ್ಡ್ ಸ್ಟೋರಿನೂ ಇದೆ. 30 years ಬ್ಯಾಕ್ ಒಂದು ಲವ್ ಸ್ಟೋರಿ ಇದೆ. ಆ ಲವ್ ಸ್ಟೋರಿನ ತೊಗೊಂಡು ಬಂದುಬಿಟ್ಟು ಈ ಲವ್ ಸ್ಟೋರಿಗೆ ಕನೆಕ್ಟ್ ಮಾಡಿ ಫೈನಲಲ್ಲಿ ರವಿಶಂಕರ್ ಸರ್ ಇರ್ಬೋದು, ಶ್ರುತಿ ಮೇಡಮ್ ಇರ್ಬೋದು, ಪ್ರಮೋದ್ ಶೆಟ್ಟರ್ ಇರ್ಬೋದು, ಇವೆಲ್ಲ ಕ್ಯಾರೆಕ್ಟ್ರಿಗೂ ಒಂದು ಕಂಪ್ಲೀಟ್ ಆಗಿರೋ ಒಂದು ಅರ್ಥನ ಬರುತ್ತೆ. ಸುಮ್ಮನೆ ಅವ್ರು ಯಾಕೆ ಬಂದರು, ಇವ್ರು ಯಾಕೆ ಹೋದರು, ಇದು ಯಾಕೆ ಬಂತು, ಎಲ್ಲೋ ಬಂದರು, ಅವ್ರು ಬೇಕಿತ್ತು, ರವಿಶಂಕರ್ ಸರ್ ಡೇಟ್ ಇದೆ ಯೂಸ್ ಮಾಡ್ಕೊಂಡಿದ್ದೀವಿ, ಆ ಥರ ಇಲ್ಲ ಸರ್. ಪರ್ಫೆಕ್ಟಾಗಿ ಆ ಕ್ಯಾರೆಕ್ಟರ್ ಯಾಕೆ ಬರುತ್ತೆ, ಯಾಕೆ ಹೋಗುತ್ತೆ, ಅದ್ರ ಹಿನ್ನೆಲೆ ಏನು, ಅದ್ರ ಕೆಲಸ ಏನು, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಷ್ಟೇ ನೀಟಾಗಿ ಎಕ್ಸ್ಪ್ಲನೇಷನ್ ಇದೆ ಇಡೀ ಸಿನಿಮಾದಲ್ಲಿ. ಹಾಗೆ ಚೆನ್ನಾಗಿದೆ. ಬೇರೆ ಏನಾದರೂ ಸಿನಿಮಾ ಬಗ್ಗೆ, ಇನ್ನು ಲಿರಿಕ್ಸ್ ಬಗ್ಗೆನೂ? ಲಿರಿಕ್ಸ್ ನೀವೇ ಅಲ್ವಾ ಸರ್? ಲಿರಿಕ್ಸ್ ಅಲ್ಲ, ಏನಾದರೂ ಕ್ವಶನ್ಸ್ ಏನಾದರೂ ಇದ್ದರೆ ಕೇಳಿ ಸರ್, ನಾನು ಹೇಳ್ತೀನಿ. ಯಾರಾದರೂ ಟೆಕ್ನಿಷಿಯನ್ ಬಗ್ಗೆ ಎಲ್ಲರೂ? ಹಾಂ, ಎಸ್ ಸರ್. ಫಿಲಮ್ ಇವಾಗ CG ವರ್ಕ್ದು ಒಂದು ಸ್ವಲ್ಪ ಫೈಟ್ ಜಾಸ್ತಿ ಇದೆ, 6-7 ಸರ್. ಶುರುವಾಗಿದ್ದು ಒನ್ ಇಯರ್ ಮೇಲಾಯಿತು ಸರ್. ಶುರುವಾಗಿ 1 year 2 months ಆಗಿರ್ಬೋದು, 3 months ಆಗಿರ್ಬೋದು, ಅಷ್ಟಿರ್ಬೋದು ಸರ್. ಏನಂದರೆ ಯಾವಾಗ ಮುಗೀತು ಅನ್ನೋದಕ್ಕೆ ನಂಗೆ ಒಂದೇ ನನ್ನ ಕೈಯಲ್ಲಿಲ್ಲ ಸರ್. CG ವರ್ಕು, ಫೈಟ್ ಸೀಕ್ವೆನ್ಸ್ ಅಷ್ಟಿದೆ, ರೋಪ್ ರಿಮೂವ್ ಅದೆಲ್ಲ ಹೆವಿ ಇದೆ, 6-7 ಫೈಟ್ ಇದೆ, ಆಮೇಲೆ ಹೈ ಸ್ಪೀಡ್ ಫೈಟ್ ಇರೋದು, ಆಮೇಲೆ ರೈನ್ ಎಫೆಕ್ಟಲ್ಲಿ ಫೈಟು, ಆಮೇಲೆ ಅದೇ ನಾವು ಯೂಸ್ ಮಾಡಿರೋ ಇಕ್ವಿಪ್ಮೆಂಟ್ಸು ಅದೆಲ್ಲ ನೋಡಿದ್ರೆ ಒಂದು ಸ್ವಲ್ಪ CGಗೆ ಡಿಲೇ ತೊಗೋತಾ ಇದೆ. ಬಟ್ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಜೂನಲ್ಲಿ ರಿಲೀಸ್ ಮಾಡಬಹುದು ಅಂತ ನಾನು ಒಂದ್ಸರಿ ಪ್ರೊಡ್ಯೂಸರ್ ಹತ್ರ ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ಸರ್. ಓಕೆ, ಆಲ್ಮೋಸ್ಟ್ ಫೈಟ್ ಸೀಕ್ವೆನ್ಸು ಇನ್ನೇನಾದರೂ ಸರ್? ಹಾಂ ಎಸ್ ಸರ್. ಅಂದ್ರೆ ಬಹಳ ಡೀಟೇಲ್ ಆಗಿ ಎಲ್ಲರ ಪಾತ್ರಗಳ ಬಗ್ಗೆ, ಟೆಕ್ನಿಷಿಯನ್ಸ್ ಬಗ್ಗೆ, ಸಿನಿಮಾ ಬಗ್ಗೆ ತುಂಬಾ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀರಾ. ಹಾಗಾಗಿ ಧನ್ಯವಾದಗಳು ನಿಮ್ಗೂ. ಹೇಳ್ತಾ ಇದ್ರಿ ಟ್ರೈಲರ್ ಲಾಂಚ್ ಅಲ್ಲಿ ಅವರೆಲ್ಲರೂ ಬರ್ತಾರೆ ಅಂತ, ಆಗ ನಮ್ಗೆ ಒಂದಷ್ಟು ವಿಷಯಗಳು ಸಿಗುತ್ತೆ. ಒಂದೇ ಒಂದು ಮಾತು ಏನಂದ್ರೆ ಟ್ರೈಲರ್ ಅವ್ರು ಬರ್ತಾರೆ. ಇವಾಗ ನಾನು ಸಾಂಗ್ದು ಹೇಳ್ತೀನಿ. ನಾನು ಏನಂದರೆ ಸಾಂಗ್ ರಿಲೀಸ್ ಮಾಡೋಕ್ಕೆ ವಿಶೇಷ ಅತಿಥಿ, ನಾನು ಆಗಲೇ ಮಾತಾಡ್ಬೇಕಾದ್ರೆ ಚಿಕ್ಕದಾಗಿ ಮಾತಾಡಿದೆ, ವಿಶೇಷ ಅತಿಥಿ ಯಾರೋ ಬೇಕು ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಆಯಿತು. ನಾವು ಡಿಸೈಡ್ ಮಾಡಿದ್ದೇನೆಂದರೆ ಆ ಒಂದು ಯಶ್ ಸರ್ ನನಗೆ ಲಾಸ್ಟ್ ಒಂದು ಆ ಒಂದು ಟ್ರೈಲರ್ ರಿಲೀಸ್ ಇವೆಂಟಲ್ಲಿ ಹೇಳಿರೋ ಮಾತು ನಂಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿಬಿಡ್ತು. ನೋಡಿ, ನಾವು ಯಾರು ಬೇಕಾದರೂ ಬಂದ್ರೂ ನಿಮ್ಮ ಕಂಟೆಂಟ್ ಪಕ್ಕ ಇದ್ದರೆ ಜನ ನೋಡಿ ಮೆಚ್ಚುತ್ತಾರೆ, ಜನ ನೋಡಿದ್ರೆ ಜಾತ್ರೆ ಅನ್ನೋ ಥರ ಇತ್ತು ಅದು. ಓಕೆನಾ? ಜನ ಮೆಚ್ಕೋಬೇಕು, ಸಾಂಗ್ ಗೆಲ್ಲಬೇಕು. ಯಾರು ಬಂದರು ಯಾರು ರಿಲೀಸ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗೋದೇ ಇಲ್ಲ. ನಾವು ಏನಂದರೆ ಇವಾಗ ನಾವೇ ರಿಲೀಸ್ ಮಾಡಿದ್ದೀವಿ, ಕಷ್ಟಪಟ್ಟು ನಾವು ಸಾಂಗ್ ರೆಡಿ ಮಾಡಿದ್ದೀವಿ, ಒಂದು ವಿಶೇಷವಾಗಿಯೂ ಇರುತ್ತೆ, ನಾವೇ ರೆಡಿ ಮಾಡಿದ್ದೀವಿ, ನಾವೇ ರಿಲೀಸ್ ಮಾಡೋಣ. ನಾವು ರಿಲೀಸ್ ಮಾಡಿದ್ವ ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರೆ ಅನ್ನೋಕ್ಕಿಂತ ಸಾಂಗ್ ಗೆಲ್ತಾ ಇಲ್ಲ, ಕಂಟೆಂಟ್ ಕರೆಕ್ಟಾಗಿದೆನಾ ಇಲ್ಲ, ಅದು ಇಂಪಾರ್ಟೆಂಟು. ಸಾಂಗ್ ಗೆಲ್ಲುತ್ತೆ, 100% ರೀಚ್ ಆಗುತ್ತೆ, ಆ ಕಾನ್ಫಿಡೆಂಟ್ ಇದೆ. ಯಾಕಂದರೆ ಆ ಒಂದು ರಾತ್ರಿಯಲ್ಲಿ ಬರೆದಿರೋ ಸಾಂಗ್ ಅಂತ ಹೇಳಿದ್ನಲ್ಲ, ಆ ಒಂದು ರಾತ್ರಿ ಫೈನಲ್ ಆಗಿದ್ದು 2016 ಸಾಂಗ್ ರೆಡಿ ಇದ್ದಿದ್ದು. ಇದನ್ನು ಅಲ್ಲಿಗೆ ತಗೊಳ್ಳೋಣ ಅನ್ನೋದು ಒಂದು ರಾತ್ರಿಲಿ ಡಿಕ್ಲೇರ್ ಆಗಿದ್ದಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಮೀಡಿಯಾ ಹಾಗೂ ಪ್ರೆಸ್ ಅವರಿಗೆ ನನ್ನ ನಮಸ್ಕಾರಗಳು. ಹಾಗೂ ಕನ್ನಡ ಚಿತ್ರರಂಗ ಬೆಳಿಬೇಕಾದರೆ ಕನ್ನಡ ಸಿನಿಮಾ ನೋಡಬೇಕು. ಥ್ಯಾಂಕ್ ಯು. ನಮಸ್ಕಾರ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಅಷ್ಟೊಂದು ಕನ್ನಡ ಬಲ್ಲ, ನಮಗೆ ಸ್ವಲ್ಪ ಬರುತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಕಲ್ತಿರೋದು
ಈ ಹಾಡಿನ ಸ್ಪೆಷಲು ಡೈರೆಕ್ಟರ್ ಬಂದು ನಮಗೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜು ಫಸ್ಟ್ ಕೊಂಚ ಸ್ಪೆಷಲಾಗಿ ಮಾಡಿ ಬ್ರೋ, ತಮಿಳ್ ಸ್ಟೈಲ್ ಇರಲಿ ಅಂತ ಹೇಳಿದರು. ಹಂಗೆ ಮಾಡೋಣ ಬ್ರೋ ಅಂತ ಹಂಗೆ ಆಯಿತು. ಕ್ಯಾಮ್ರಾ ನೋಡ್ಬೇಕಾ? ಹಿಂಗೆ ನೋಡಿದ್ರೆ ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ನಮ್ಮ PRO ಸರ್ ಬೈತಾರೆ ಆಮೇಲೆ ನನಗೆ. ಓಕೆ ಇರಲಿ. ಹಂಗೆ ಅಲ್ಲಿ ಯಾರು ಕಾಣ್ತಾ ಇಲ್ವಲ್ಲ, ಲೈಟೇ ಹೊಡಿತಾ ಇದೆ ಅಷ್ಟೇ, ಬೇರೇನಿಲ್ಲ. ಸರ್ ಚೆನ್ನಾಗಿ ಆಡ್ಕೊಟ್ರು ಆವತ್ತು ರೆಕಾರ್ಡಿಂಗಲ್ಲಿ. ಇನ್ನು ಸ್ಫೂರ್ತಿಯವರು ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. ನಮ್ಮ ಮಾಸ್ಟ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಮೈನ್ ಡೈರೆಕ್ಟ್ರು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್. ಇದು ಸಾಂಗ್ ಇದೆ, ಟೋಟಲಿ ಆಗಿದ್ದು ಸಾಂಗ್ ಇದೆ ಫಸ್ಟ್ ಇದು. ಇನ್ನು ನೆಕ್ಸ್ಟು ಒಂದು ಫೋಕ್ ಸಾಂಗ್, ಇನ್ನೂ 2 ಡ್ಯೂಯೆಟ್ ಸಾಂಗ್ ಇದೆ. ಇದಕ್ಕೆ ಮುಂಚೆ ಕನ್ನಡದಲ್ಲಿ ಬ್ಲ್ಯಾಂಕ್ ಅಂತ ಒಂದು ಮಾಡಿದೆ. ಆಮೇಲೆ ಇದು ಈಗ ತಮಿಳಲ್ಲಿ ಮಾಡ್ತಾ ಇದೆ, ತೆಲುಗು ನಡೀತಾ ಇದೆ. ಯುವನ್ ಶಂಕರ್ ಸರ್ ಹತ್ರ ಅವ್ರ ಹತ್ರ ಕೆಲಸ ಮಾಡ್ತಾ ಇದೆ. ಓಕೆ, ರವಿ ಸರ್ ಹೇಳಿ. ಸೊ ಫಸ್ಟ್ ಆಫ್ ಆಲ್ ನಾನು ಸಾಗರ್ ಸರ್ಗೆ, ಶ್ರೀಸಾಸ ಸರ್ಗೆ ತುಂಬ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಾಮನಾಗಿ ಎಲ್ಲರೂ ಹೇಳ್ತಾರೆ ನಿಂದು ವಾಯ್ಸ್ ಇಷ್ಟು ಸಾಫ್ಟಾಗಿ ಮೆಲೋಡಿಯಾಗಿದೆ, ಸಾಂಗ್ ಹೇಗೆ ಅಷ್ಟು ರಗಡ್ಡಾಗಿರುತ್ತೆ ಅಂತ. ಸೊ ನಾನು ಮೆಲೋಡಿನೂ ಹಾಡ್ತೀನಿ, ರಗಡ್ ವಾಯ್ಸಲ್ಲೂ ಹಾಡ್ತೀನಿ. ಸೊ ನಿನ್ನ ರಗಡ್ ವಾಯ್ಸಲ್ಲೇ ಬೇಕು ಅಂತ ಸಾಗರ್ ಸರ್ ಹೇಳಿದ್ರು. ಸೊ ರಗಡ್ ವಾಯ್ಸಲ್ಲಿ ಈ ಥರ ಮೂಡ್ ಬಂದಿದೆ. ಅದು ರವೀಂದ್ರ ಸರ್ ಜೊತೆ ಡುಯೆಟ್ ಅಂತ ಹೇಳಿದ್ಮೇಲೆ ನಂಗೆ ಇನ್ನೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಈಗ ನಮ್ಮ ಡ್ಯಾಡಿ 2 months ಆಯಿತು ತೀರೋದ್ರು. ಸೊ ಅವರು ನಾನು ಯಾವುದೇ ಫಂಕ್ಷನ್ಗೆ ಹೋದ್ರೂ, ಏನೇ ಫಂಕ್ಷನ್ಸ್ ಇದ್ರೂ, ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತೀವಿ, ಡ್ಯಾಡಿ ಮೃದಂಗ ಎಲ್ಲ ನುಡಿಸ್ತಾರೆ. ಸೊ ಹಾಗೆ ಅವರೇ ಪ್ರಮೋಷನ್ ಕೂಡ ಮಾಡ್ತಾಯಿದ್ರು. ಸೂರ್ಯ ಮೂವಿ ರಿಲೀಸ್ ಆಗುತ್ತೆ, ಅದರಲ್ಲಿ ಹಾಡಿದ್ದಾರೆ, ಶಾಸ್ತಾ ಅವರು ಚಾನ್ಸ್ ಕೊಟ್ಟಿದ್ದಾರೆ ಹಾಡೋಕ್ಕೆ ಎಲ್ಲನೂ ಅಂತ. ಸೊ ಫಸ್ಟು ನನಗೆ ಮಾಂಟೆಸರಿಯಿಂದ ಚಿಕ್ಕ ವಯಸ್ಸಿಂದನೂ ನಾನು ಹಾಡ್ತಾಯಿದ್ದೀನಿ. ಫಸ್ಟು ನನ್ನ ಗುರುಗಳು ನಮ್ಮ ಮಮ್ಮಿನೇ. ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ. ಅಮ್ಮ ಒಂದ್ಸಲ ಹಿಂಗನ್ನಿ. ಅವರು ಕರ್ನಾಟಿಕ್ ಸಿಂಗರು, ಹಿಂದೂಸ್ತಾನಿ ಎರಡೂ ಹಾಡ್ತಾರೆ. ಸೊ ನಮ್ಮ ಸಂಗೀತ ಗುರುಗಳು ರವೀಂದ್ರ ಸರ್ಗೆ ಗೊತ್ತು ಅಂತ ಹೇಳಿದ್ರವತ್ತು, ಸಿದ್ಧಲಿಂಗೇಶ ಕಣ್ವಿ ಅಂತ. ಅವರು ತುಂಬ ಚೆನ್ನಾಗಿ ನನಗೆ ಮೋಟಿವೇಟ್ ಮಾಡ್ತಾರೆ. ಆ್ಯಂಡ್ ಮೋರ್ ಓವರಾಲ್ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ ಸಾಗರ್ ಸರ್ಗೆ, ಶಾಸ್ತಾ ಅಣ್ಣಂಗೆ, ಆ್ಯಕ್ಚುಲಿ ಅಣ್ಣ ಅಂತಲೇ ಕರಿತೀನಿ ನಾನು. ತುಂಬ ಖುಷಿ ಆಯಿತು ಸರ್. ಆಲ್ ದ ಬೆಸ್ಟ್ ಹೀರೋ ಆ್ಯಂಡ್ ಹೀರೋಯಿನ್ ಪ್ರಶಾಂತ್ ಅಣ್ಣ ಆ್ಯಂಡ್ ಹರ್ಷಿತಾ ಅಕ್ಕ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಮ್ಮ ಪ್ರೆಸೆಂಟೇಷನ್ ಬಂದು ಫಸ್ಟ್ ಅಂತ ಹೇಳಿದ್ರೆ ಅದು ಅಷ್ಟು ಪ್ರಾಪರಾಗಿ ಅರ್ಥ ಆಗಲ್ಲ. ಸೊ ನಾನು ಬಂದು ಒಂದು 23 yearsಯಿಂದ ವರ್ಕ್ ಮಾಡ್ತಾಯಿದ್ದೀನಿ ಸಿನಿಮಾದಲ್ಲಿ ಆ್ಯಸ್ ಅ ಡ್ಯಾನ್ಸರ್, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್. ಆಮೇಲೆ ನಾನು ಡ್ಯಾನ್ಸ್ ಮಾಸ್ಟರ್ ಆದೆ. ನಂದೊಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿ ಒಂದು 5 to 6 years ಮನೇಲಿ ಕೂತಿದ್ದೆ. ಮತ್ತು ನಾನು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ವರ್ಕ್ ಮಾಡಿದೆ. ನನಗೆ ಅದು ಸರ್ಟಿಫಿಕೇಷನ್ ಆಗಲಿಲ್ಲ. ಓಕೆ, ಒಂದು ಡೇಟ್ ಆಯಿತು, ತೊಗೊಂಡೆ. ನನ್ನ ಪ್ರೆಸೆಂಟೇಷನ್ ಅರ್ಥ ಆಗಲ್ಲ, ಅದೆಲ್ಲ ಕೇಳಿ ಮಾಡಿದೆ. ನನ್ನ ಟ್ಯಾಲೆಂಟ್ ನೋಡಿ ಸರ್ ನನಗೆ ಈ ಚಾನ್ಸ್ ಕೊಟ್ಟರು. ಸೊ ಸಿನಿಮಾದಲ್ಲಿ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡಿದೆ, ದೊಡ್ಡ ವಿಷಯ ಈಗ ಸಿಚುವೇಷನಲ್ಲಿ. ಫುಲ್ ಸಿನಿಮಾ ನನ್ನ ಮೊದಲನೇ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೊಡ್ಯೂಸರ್ ಸರ್ದು ತುಂಬ ಧನ್ಯವಾದಗಳು. ಮತ್ತು ಹರ್ಷಿತಾ, ಪ್ರಶಾಂತ್ ತುಂಬ ಕಾಣಿಸೋಪಟ್ಟೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವು ಮಾತನಾಡುವಕ್ಕಿಂತಲೂ ನಿಮ್ಮ ಕೆಲಸ ಮಾತನಾಡ್ತಾ ಇದೆ ಇವತ್ತಿನಿಂದ. ಯಾಕಂದರೆ ಬರೀ ಮಾತನಾಡೋದ್ರಿಂದ ಮಾತಿನ ಬ್ರಹ್ಮ ತೂತಿನ ಗಡಿಗೆ ಪಾತಕರ ಸಂಘ ಯಾತಕ್ಕೂ ಬೇಡೋ ಸರ್ವಜ್ಞ. ಮಾತಿನಕ್ಕಿಂತಲೂ ಮುಖ್ಯವಾಗಿ ನಮ್ಮ ಕೆಲಸ ನಿಲ್ತದೆ. ಈ ಜಗತ್ತಿನಲ್ಲಿ ನಾವು ಏನು ಮಾಡ್ತೀವೋ, ಯಾವ ಇದರಲ್ಲೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಲ್ಲ, ಕೆಲಸ ಮಾತ್ರ ನಿಲ್ತದೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಖುಷಿ ಆಗ್ತಾ ಇದೆ. ನಿಜ ಬಹಳ ನಿಜ ಸರ್. ಧನ್ಯವಾದಗಳು.